ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಕವಿ ಹೃದಯ ಕಾರ್ಯಕ್ರಮದಲ್ಲಿ ಶ್ರೀ ನಿರಂಜನ್ ಕುದ್ಯಾಡಿ ಅವರು ರಚಿಸಿರುವ ಗಾನವೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ಹಾಡಿದವರು ಧರ್ಮಸ್ಥಳದ ಶ್ರೀಮತಿ ವತ್ಸಲಾ ಜ್ಯೋತಿರಾಜ್ ಅವರು. ಮಹಾವೀರ ಮಹಾವೀರ ಜಿನ ಪಾವನ ಮೂರುತಿ ಮಹಾವೀರ, ಮೋಹ ಬಿಟ್ಟಿಯ ಕರ್ಮ ಗೆದ್ದಿಯ, ಮೋಹ ಬಿಟ್ಟಿಯ ಕರ್ಮ ಗೆದ್ದಿಯ ಮಹಾವೀರ ಮಹಾವೀರ ಜಿನ ಪಾವನ ಮೂರುತಿ ಮಹಾವೀರ, ಮಹಾವೀರ ಮಹಾವೀರ ಜಿನ ಪಾವನ ಮೂರುತಿ ಮಹಾವೀರ. ಕರುಣಾ ಸಾಗರ ಶ್ರೀ ಮಹಾವೀರ, ಅಹಿಂಸ ಉಪದೇಶಕ ಮಹಾವೀರ, ತ್ರಿಭುವನ ಮುಕುಟನು ಶ್ರೀ ಮಹಾವೀರ, ರಾಗ ದ್ವೇಷ ತುರಿದಿಹ ಮಹಾವೀರ, ಮಹಾವೀರ ಮಹಾವೀರ ಜಿನ ಪಾವನ ಮೂರುತಿ ಮಹಾವೀರ, ಮಹಾವೀರ ಮಹಾವೀರ ಜ್ಞಾನ ಜ್ಯೋತಿ ಬೆಳಗಿದ ಮಹಾವೀರ, ದಯಾ ಧರ್ಮ ಸಾರಿದ ಮಹಾವೀರ, ಮಹಾವೀರ ಮಹಾವೀರ ನಿನ್ನನ್ನು ಪೂಜಿಸುವೆ ಮಹಾವೀರ, ಭಕ್ತಿಯನ್ನರ್ಪಿಸುವೆ ಮಹಾವೀರ, ಮಹಾವೀರ
ಪಾವನ ಮೂರುತಿ ಮಹಾವೀರ 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 ಜಿನ ಪಾವನ ಮೂರುತಿ ಮಹಾವೀರ ನಿರ್ಮಲಾಂಗ ನಿಜ ಗುಣ ಮಹಾವೀರ ಸುಗುಣನಾಥ ಜಿನ ಶ್ರೀ ಮಹಾವೀರ ನಿರ್ಮಲಾಂಗ ನಿಜ ಗುಣ ಮಹಾವೀರ ಸುಗುಣನಾಥ ಜಿನ ಶ್ರೀ ಮಹಾವೀರ 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 ಜಿನ ಪಾವನ ಮೂರುತಿ ಮಹಾವೀರ 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 ಜಿನ ಪಾವನ ಮೂರುತಿ ಮಹಾವೀರ ಜಿನ ಪಾವನ ಮೂರುತಿ ಮಹಾವೀರ. ಪ್ರಿಯ ವೀಕ್ಷಕರೇ, ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಮತ್ತು ಡಾಕ್ಟರ್ PY ನಾಗೇಂದ್ರ ಕುಮಾರ್ ದಂಪತಿಗಳು ಬೆಂಗಳೂರಿನಲ್ಲಿ ಈಗಾಗಲೇ ವಿಶೇಷವಾಗಿ ಸಾಮಾಜಿಕ ಸೇವೆ, ಧಾರ್ಮಿಕ ಸೇವೆ ಮತ್ತು ಜನರನ್ನು ಸಂಘಟಿಸುವಲ್ಲಿ ಭಾಳ ಯಶಸ್ವಿಯಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಸಾಮಾಜಿಕ ಜೀವನದಲ್ಲಿ ನಾನು ಕೂಡ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಓಡಾಡ್ತಾ ಇರೋದರಿಂದ ಡಾಕ್ಟರ್ ನೀರಜ ಅವರು ಮಾಡುವಂಥ ಧಾರ್ಮಿಕವಾದಂಥ ಮೌಲಿಕವಾದಂಥ ವಿಚಾರಗಳನ್ನು ಜನರಿಗೆ ತಿಳಿಸುವಲ್ಲಿ ಮತ್ತು ನಮಗೆ ಕೇಳುವಲ್ಲಿ ಭಾಳ ಸಂತೋಷವಾಗ್ತಾಯಿದೆ. ಈ ವಿಚಾರವನ್ನು ಅವರು ಪ್ರಚಾರ ಮಾಡ್ತಾ ಅವ್ರ ಮನಸ್ಸಿಗೆ ಒಂದು ದಿವಸ ಬಂದಿರಬೇಕು, ದಂಪತಿಗಳಿಗೆ ನಾವು ಯಾಕೆ ಒಂದು ಧಾರಾವಾಹಿಯನ್ನು ಮಾಡಿ ನಮ್ಮ ದೇಶದ ಪ್ರಮುಖ ವಾಹಿನಿಯಾದಂಥ ದೂರದರ್ಶನದಲ್ಲಿ ಯಾಕೆ ನಾವು ಪ್ರಚಾರ ಮಾಡಬಾರ್ದು ಅಂತ ಮನಸ್ಸಿಗೆ ಬಂದಿರಬೇಕು. ಈ ಪ್ರಯುಕ್ತ ಅವರು ರತ್ನತ್ರಯ ಧಾರಾವಾಹಿಯನ್ನು ಪ್ರಾರಂಭಿಸಿ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿರೋದು ಸರಿ. ಯಾಕೆಂದರೆ ಅವರೇ ಸಾಹಿತ್ಯವನ್ನು ಬರೀಬಲ್ಲರು, ಸಾಹಿತ್ಯವನ್ನು ಹೇಳಬಲ್ಲರು, ಶಾಸ್ತ್ರಗಳನ್ನು ಓದಿದವರು ಮತ್ತು ವಿಚಾರಗಳನ್ನು ತಿಳಿದುಕೊಂಡವರು. ಯಾವಾಗಲೂ ನಾವು ತಿಳಿದುಕೊಂಡ ವಿಚಾರವನ್ನು ತಿಳಿಸೋದು ಭಾಳ ಸುಲಭ, ನಾವು ತಿಳಿಸೋದು ಭಾಳ ಕಷ್ಟ. ನಾನು ಯಾವಾಗಲೂ ನನ್ನ ಅಭಿಪ್ರಾಯ ಏನು ಅಂದರೆ, ಒಂದು ಧರ್ಮದ ರಕ್ಷಣೆ ಆಗಬೇಕಾದ್ರೆ ಅದರ ಆಚಾರ ವಿಚಾರಗಳು ನಮ್ಗೆ ಗೊತ್ತಿರುತ್ತೆ, ಅದರ ಪ್ರಚಾರ ಆಗಬೇಕು. ಪ್ರಚಾರ ಆದರೆ ಮಾತ್ರ ಧರ್ಮದ ರಕ್ಷಣೆ ಆಗುತ್ತೆ. ಅಹಿಂಸಾ ಧರ್ಮದ ಪ್ರಚಾರ, ಆ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಈ ಉತ್ತಮವಾದಂಥ ಒಂದು ಪ್ರಯತ್ನದಲ್ಲಿ ರತ್ನತ್ರಯ ಧಾರಾವಾಹಿಯನ್ನು ದಂಪತಿಗಳು ಪ್ರಾರಂಭ ಮಾಡಿರುವಂಥದ್ದು ಭಾಳ ಸಂತೋಷದ ವಿಷಯ. ನಮ್ಮಲ್ಲಿ ನಾನು ಇಷ್ಟೇ ಹೇಳೋದು, ಸಾರ್ವಜನಿಕರು ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನೋಡಬೇಕು ಮತ್ತು ನೋಡಲಿಕ್ಕೆ ಬೇರೆಯವ್ರಿಗೂ ತಿಳಿಸ್ಬೇಕು. ಇದು ಬರೀ ಒಂದು ಧಾರ್ಮಿಕ ಒಂದು ಪಂಗಡದವರಿಗೆ ಸೇರದೆ ಯಾರು ಅಹಿಂಸಾವಾದಿಗಳಾಗಿರ್ತಾರೆ, ಯಾರು ಅಹಿಂಸಾವಾದಿಗಳಾಗಬೇಕು, ಅವರಿಗೆ ಒಂದು ಮನಸ್ಸಿಗೆ ತಡ್ಕುವಂಥ ಕಾರ್ಯಕ್ರಮ ಆಗಲಿ ಅಂತ ಹಾರೈಸಿ ಅವರಿಗೆ ಅವರು ಮಾಡುವಂಥ ಎಲ್ಲ ಪ್ರಯತ್ನಗಳಿಗೆ ನನ್ನ ಶುಭಾಶಯಗಳು ಮತ್ತು ಹಾರ್ದಿಕವಾದಂಥ ಅಭಿನಂದನೆಗಳು. KR ಪುರಂ, ಬಾಣಸವಾಡಿ, ಮಾರತ್ಹಳ್ಳಿ, ವೈಟ್ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಅಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ, ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ. ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75. ಬೋಧಿ ದುರ್ಲಭ ಅನುಪ್ರೇಕ್ಷೆ.
ಭೂಜಲತರು ಮೊದಲಾದ ಅತೀಂದ್ರಿಯ ವಿಕಲೇಂದ್ರಿಯ ಪಂಚೇಂದ್ರಿಯವೂ ಭೂಜಲತರು ಮೊದಲಾದ ಅತೀಂದ್ರಿಯ ವಿಕಲೇಂದ್ರಿಯ ಪಂಚೇಂದ್ರಿಯವೂ ನಿಜ ಕುಲ ಬಲವ ಜಾತಿಯ ರೂಪವು ಶರೀರ ಬುದ್ಧಿಯು ಕುರುಗುಣವು ನಿಜ ಕುಲ ಬಲವ ಜಾತಿಯ ರೂಪವು ಶರೀರ ಬುದ್ಧಿಯ ಗುರುಗುಣವು ಉತ್ತಮ ಸಂಪದ ಸಮಾಧಿ ಕೊನೆಯಲಿ ಉತ್ತಮ ಸಂಪದ ಸಮಾಧಿ ಕೊನೆಯಲಿ ದುರ್ಲಭವೆಂಬುದ ಮರೆಯದಿರೋ ಸತ್ತರು ಬದುಕುವ ದಾರಿಯ ತೋರುವ ಸತ್ತರು ಬದುಕುವ ದಾರಿಯ ತೋರುವ ಶ್ರೀಚರಣವನಿ ತೊರೆಯದಿರು ಸತ್ತರು ಬದುಕುವ ದಾರಿಯ ತೋರುವ ಶ್ರೀಚರಣವನಿ ತೊರೆಯದಿರು ಶ್ರೀಚರಣವ ನೀ ತೊರೆಯದಿರು. ಮುಮುಕ್ಷುಗಳಿಗೆ ತಮ್ಮ ಮೋಕ್ಷ ಮಾರ್ಗದ ಸಾಧನೆಯಲ್ಲಿ ಈ 12 ಅನುಪ್ರೇಕ್ಷೆಗಳು ಬಹಳ ಅವಶ್ಯಕ. ಇಲ್ಲಿಯ ತನಕ ಸಿದ್ಧರಾಗಿರುವ ನರೋತ್ತಮರಿಗೂ ಮುಂದೆ ಸಿದ್ಧ ಪದವಿಯನ್ನು ಪಡೆಯಲಿರುವ ಭವ್ಯ ಪುರುಷರಿಗೂ ಆ ಸಿದ್ಧಿಗೆ ಈ 12 ಅನುಪ್ರೇಕ್ಷೆಗಳ ಚಿಂತನೆಯ ಮಹಿಮೆಯೇ ಕಾರಣ ಎಂದು ಸ್ವಯಂ ಭಗವಾನ್ ಕುಂದಕುಂದಾಚಾರ್ಯರೇ ಹೇಳಿದ್ದಾರೆ. ಆದ್ದರಿಂದ ನಾವು ಈ ಅನುಪ್ರೇಕ್ಷೆಗಳನ್ನು ಮತ್ತೆ ಮತ್ತೆ ಚಿಂತಿಸುತ್ತಾ ಇರಬೇಕು. ಇನ್ನು ಬೋಧಿ ದುರ್ಲಭ ಅನುಪ್ರೇಕ್ಷೆ. ಬೋಧಿ ಎಂದರೇನು? ಆತ್ಮಜ್ಞಾನ. ಇದು ಅತಿ ದುರ್ಲಭ. ಇದು ಎಷ್ಟು ದುರ್ಲಭ, ಇದನ್ನು ನಾವು ಪಡೆಯುವುದು ಹೇಗೆ ಎಂಬ ಚಿಂತನೆಯನ್ನು ಮಾಡೋಣ. ಈ ಸಂಸಾರದಲ್ಲಿ ಜೀವಿಗಳು ನಿತ್ಯ ನಿಗೋಧದಲ್ಲಿ ಹುಟ್ಟಿ ಸಾಯುತ್ತಾ ಇರುತ್ತವೆ. ಅವು ಎಂದಾದರೊಮ್ಮೆ ಈ ನಿಗೋಧದಿಂದ ಹೊರಟು ಪೃಥ್ವಿಕಾಯಕ ಮುಂತಾದ ಏಕೇಂದ್ರಿಯ ಜೀವಿಯಾಗಿ ಪರ್ಯಾಯವನ್ನು ಧಾರಣೆ ಮಾಡುತ್ತವೆ. ಇದು ಅತಿ ದುರ್ಲಭ. ಈ ಏಕೇಂದ್ರ ಜೀವಿಯಿಂದ ವಿಕಲೇಂದ್ರಿಯ ಜೀವಿಯಾಗಿ, ವಿಕಲೇಂದ್ರಿಯ ಜೀವಿಯಿಂದ ಪಂಚೇಂದ್ರಿಯ ಜೀವಿಯಾಗುವುದು ಇನ್ನೂ ದುರ್ಲಭ. ಪಂಚೇಂದ್ರಿಯದಿಂದ ಸನ್ನಿಪಂಚೇಂದ್ರಿಯವಾಗುವುದು ಅತಿ ದುರ್ಲಭ. 4 ಬೀದಿಗಳು ಸೇರುವ ಚೌಕದಲ್ಲಿ ಕಳೆದು ಹೋಗಿರುವ ರತ್ನವೊಂದು ನಮ್ಮ ಕೈ ಸೇರಬೇಕಾದರೆ ನಾವು ಮಹಾನ್ ಭಾಗ್ಯಶಾಲಿಯಾಗಿರಬೇಕು. ಅಷ್ಟೇ ಭಾಗ್ಯ ಈ ತಿರ್ಯಂಚ ಪರ್ಯಾಯದಿಂದ ಹೊರಟು ಮನುಷ್ಯ ಪರ್ಯಾಯವನ್ನು ಹೊಂದಲು ಬೇಕಾಗುತ್ತದೆ. ಮನುಷ್ಯ ಪರ್ಯಾಯದಲ್ಲಿ ಅಸಾಧಾರಣ ಕ್ಷಮತೆ ಇರುತ್ತದೆ. ಆ ಕ್ಷಮತೆ ದೇವತೆಗಳಿಗೂ ಇರುವುದಿಲ್ಲ. ಮಣುವಗ ಈ ಎ ವೀತ ಓ ಮಣುವಗ ಈ ಎ ಮಹೌವದಂ ಸಯಲಂ ಮಣುವಗ ಈ ಎ ಝಾಣಂ ಮಣುವಗ ಈ ಎ ವಿ ನಿವ್ವಾಣಂ. ಈ ಮನುಷ್ಯಗತೆಯಲ್ಲಿಯೇ ತಪಶ್ಚರಣೆ ಉಂಟಾಗುತ್ತದೆ, ಮಹಾವ್ರತಗಳಾಗುತ್ತದೆ, ಧ್ಯಾನವೂ ಸಿದ್ಧಿಸುತ್ತದೆ. ಈ ಮನುಷ್ಯಗತೆಯಲ್ಲಿಯೇ ನಿರ್ವಾಣ ಅಥವಾ ಮೋಕ್ಷವಾಗುತ್ತದೆ ಎಂದು ಕಾರ್ತಿಕೇಯ ಅನುಪ್ರೇಕ್ಷೆಯಲ್ಲಿ ಹೇಳಿದ್ದಾರೆ. ಇಂಥ ದುರ್ಲಭವಾದ ಮನುಷ್ಯಗತಿಯನ್ನು ನಾವು ಪಡೆದ ಮೇಲೂ ಬೋಧಿಯನ್ನು ಪಡೆಯಲು ನಾವು ಪ್ರಯತ್ನಿಸದಿದ್ದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಎನ್ನಬಹುದು. ಒಂದು ಸುಂದರವಾದ ಕೊಳ. ಆ ಕೊಳದ ಮೇಲ್ಮೈ ಪಾಚಿಯಿಂದ ಹರಡಿಕೊಂಡಿರುತ್ತದೆ. ಆದ್ದರಿಂದ ಕೊಳದ ಒಳಗೆ ಬರೀ ಕತ್ತಲೆ. ಈ ಕತ್ತಲೆಯಲ್ಲೇ ಕೆಲವು ಆಮೆಗಳು ವಾಸವಾಗಿರುತ್ತವೆ. ತಿಂಗಳು ಬೆಳಕಿನ ಒಂದು ರಾತ್ರಿಯಲ್ಲಿ ಒಬ್ಬ ಹುಡುಗ ಆ ಕೊಳಕ್ಕೆ ಒಂದು ಕಲ್ಲನ್ನೆಸೆಯುತ್ತಾನೆ. ಆ ಕಲ್ಲು ಪಾಚಿಯನ್ನು ಭೇದಿಸಿಕೊಂಡು ತಳವನ್ನು ಸೇರುತ್ತದೆ. ಆ ಪಾಚಿಯನ್ನು ಭೇದಿಸಿದ ಕ್ಷಣದಲ್ಲೇ ಆ ಕತ್ತಲೆಯೊಳಗಿಂದ ತಲೆಯನ್ನು ಮೇಲೆತ್ತಿ ನೋಡುತ್ತಿರುವ ಪುಟ್ಟ ಆಮೆ ಮರಿಗೆ ಆ ಹೊರಗಿನ ಬೆಳಕಿನ ಹೊಳಹು ಕಾಣುತ್ತದೆ. ಅದು ಆತುರದಿಂದ ಮೇಲೆ ಬಂದು ಕೊಳದಿಂದ ತಲೆ ಎತ್ತಿ ಸುತ್ತ ನೋಡುತ್ತದೆ. ಹೊಳೆಯುವ ಚಂದ್ರಮನ ಬೆಳಕಿನಲ್ಲಿ
ಆ ವಿಶ್ವದ ವಿಶಾಲತೆ ಮತ್ತು ಸೌಂದರ್ಯದ ಅರಿವಾಗಿ ಅದಕ್ಕೆ ಅಗಾಧ ಆನಂದವಾಗುತ್ತದೆ. ನಾವು ಸಹ ಹೀಗೆಯೇ ಈ ಸಂಸಾರದ ಕ್ಷಣಿಕ ಸುಖ ದುಃಖಗಳ ಕತ್ತಲೆಯಲ್ಲಿ ಮುಳುಗಿ ಹೋಗಿದ್ದೇವೆ. ಮುನಿಗಳ ಬೋಧನೆ ಎಂಬ ಕಲ್ಲು ನಮ್ಮ ಹೃದಯದ ಕತ್ತಲನ್ನು ಹೋಗಲಾಡಿಸಿ ನಮಗೆ ಆತ್ಮಸುಖದ ಹೊಳಹನ್ನು ತೋರಿಸುತ್ತದೆ. ಇದರಿಂದ ಪ್ರೇರಿತರಾದ ನಾವು ಅಣುವ್ರತ, ಮಹಾವ್ರತ, ಸ್ವಾಧ್ಯಾಯ, ಅನುಪ್ರೇಕ್ಷೆ ಮುಂತಾದ ಆಚರಣೆಗಳಲ್ಲಿ ತೊಡಗಿಸಿಕೊಂಡು ಮೋಕ್ಷ ಮಾರ್ಗದಲ್ಲಿ ಮುಂದುವರೆದರೆ ನಮಗೆ ಬೋಧಿ ಲಭಿಸುವುದು ಖಂಡಿತ. ವೀಕ್ಷಕರೇ, ಇಂದು ಯಶೋಧರ ಚರಿತೆಯ ಆ್ಯನಿಮೇಷನ್ನ 2ನೇ ಭಾಗವನ್ನು ನೋಡೋಣ ಬನ್ನಿ. ಜೈ ಜಿನೇಂದ್ರ ಮಕ್ಕಳೇ, ನಿಮಗೆ ಈ ಸೀನ್ ನೆನಪಿದೆ ಅಲ್ವಾ? ಇಲ್ಲಿ ಮಾರಿದತ್ತ ರಾಜನು ಅಭಯ ರುಚಿ ಮತ್ತು ಅಭಯಮತಿ ಎಂಬ ಅಣ್ಣ ತಂಗಿಯರನ್ನು ಬಲಿ ಕೊಡಲು ಹೊರಟಿದ್ದನು. ಆದರೆ ಅವನ ಮನಸ್ಸು ಕರಗಿ ಆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಶರಣಾಗಿ ಅವರ ಹಿಂದಿನ ಕಥೆಯನ್ನು ಕೇಳಲು ಪ್ರಾರಂಭಿಸಿದನು. ಇದಿಷ್ಟು ನಾವು ಜೀವದಯಾಷ್ಟಮಿ ಭಾಗ 1ರಲ್ಲಿ ನೋಡಿದ್ವಿ ಅಲ್ವಾ? ಇವತ್ತು ಅವರ ಹಿಂದಿನ ಕತೆ ಅಂದರೆ ಯಶೋಧರನ ಚರಿತೆಯನ್ನು ಜೀವದಯಾಷ್ಟಮಿ ಭಾಗ 2ರಲ್ಲಿ ಕೇಳೋಣ ಬನ್ನಿ. ಉಜ್ಜಯಿನಿ ಎಂಬ ರಾಜ್ಯದಲ್ಲಿ ಯಶೋಧರ ಎಂಬ ರಾಜನಿದ್ದನು. ಅವನ ಪತ್ನಿಯ ಹೆಸರು ಅಮೃತಮತಿ ಮತ್ತು ಅವನ ತಾಯಿಯ ಹೆಸರು ಚಂದ್ರಮತಿ. ಒಂದು ರಾತ್ರಿ ಯಶೋಧರ ಮತ್ತು ಅವನ ಪತ್ನಿ ಅಮೃತಮತಿ ಮಲಗಿದ್ದಾಗ ಅಮೃತಮತಿ ಎಚ್ಚರಗೊಂಡು ಎಲ್ಲೋ ಹೋಗುತ್ತಿದ್ದಳು. ಇದನ್ನು ಕಂಡ ಯಶೋಧರನು ರಾತ್ರಿ ಈ ವೇಳೆಯಲ್ಲಿ ಎಲ್ಲಿ ಹೋಗುತ್ತಿದ್ದಾಳೆ ಎಂದು ಆಶ್ಚರ್ಯಗೊಂಡು ಅವಳನ್ನು ಹಿಂಬಾಲಿಸಿದನು. ಆಗ ಅಮೃತಮತಿಯು ಅರಮನೆಯ ಪಕ್ಕದಲ್ಲಿದ್ದ ಒಂದು ಆನೆಯ ಲಾಯಕ್ಕೆ ಅಂದರೆ ಆನೆಗಳನ್ನು ಕಟ್ಟುವ ಜಾಗಕ್ಕೆ ಹೋದಳು. ಆ ಜಾಗದಲ್ಲಿ ಅಷ್ಟಾವಂಕನಾದ ಮಾವಾಟಿಗನು ಅಂದರೆ ಕೆಟ್ಟ ಗಾಯಗಳಾಗಿದ್ದ ಆನೆ ಸವಾರನು ವಾಸಿಸುತ್ತಿದ್ದನು. ಅಮೃತಮತಿಗೆ ಅವನ ಕಂಡರೆ ತುಂಬಾ ಇಷ್ಟವಾಗಿ ಅವನ ಮೇಲೆ ಮನಸ್ಸಾಗಿತ್ತು. ಇದನ್ನು ಕಂಡ ರಾಜ ಯಶೋಧರನಿಗೆ ತುಂಬಾ ಬೇಸರವಾಯಿತು. ಕಡಿದು ಹಾಕುವಷ್ಟು ಕೋಪ ಬಂತು. ಆದರೆ ತಾಳ್ಮೆ ವಹಿಸಿ ಕೋಪವನ್ನು ತಡೆದು ಹಿಂತಿರುಗಿದನು. ಬೇಸರಗೊಂಡ ರಾಜನನ್ನು ಕಂಡ ತಾಯಿ ಚಂದ್ರಮತಿಯು, ಏನಾಯಿತು ರಾಜ, ಏಕೆ ಇಷ್ಟು ಬೇಸರ? ನಾನು ಒಂದು ಕನಸು ಕಂಡೆ. ಕಮಲ ಸರೋವರದಲ್ಲಿ ಈಜಾಡುವ ಹಂಸ ಹಾರಿ ಹೋಗಿ ಕೊಳಚೆಯಲ್ಲಿ ಬಿದ್ದಿರುವುದನ್ನು ಕಂಡೆ. ಅವನು ನೋಡಿದ ಘಟನೆಯನ್ನು ಈ ರೀತಿ ವರ್ಣಿಸಿ ಕನಸು ಎಂದು ಸುಳ್ಳು ಹೇಳಿದನು. ಇದಕ್ಕೆ ತಾಯಿ ಚಂದ್ರಮತಿ ಏನು ಹೇಳ್ತಾಳೆ ಗೊತ್ತಾ ಮಕ್ಕಳೇ? ಇದು ಕೆಟ್ಟ ಕನಸು. ಮನೆಯ ದೇವಿಯಾದ ಚಂಡಮಾರಿಗೆ ಒಂದು ಕೋಳಿಯನ್ನು ಬಲಿಯಾಗಿ ಕೊಲ್ಲು. ಅವಳು ನಿನ್ನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಾಳೆ. ನೀವು ಏನು ಹೇಳುತ್ತಿದ್ದೀರಾ? ಜೈನ ಧರ್ಮದ ಮೂಲ ಮಂತ್ರವೇ ಜೀವದಯೆ, ಅಂದರೆ ಜೀವಿಗಳ ಮೇಲೆ ಕರುಣೆ ತೋರುವುದು, ರಕ್ಷಿಸುವುದು. ಜೈನನಾಗಿ ನಾನು ಈ ರೀತಿಯ ಹಿಂಸೆ ಮಾಡಲು ಸಾಧ್ಯವಿಲ್ಲ. ನೀನು ಬಲಿ ಕೊಡದಿದ್ದರೆ ನಿನ್ನ ಕೆಟ್ಟ ಕನಸು ನಿಜವಾಗುವುದು. ಅದು ಒಳ್ಳೆಯದಲ್ಲ. ಹಾಗಾಗಿ ನಿನಗೋಸ್ಕರ ನಾನೇ ಬಲಿಯಾಗುತ್ತೇನೆ ಎಂದು ಹೇಳಿದಾಗ ತಾಯಿಯನ್ನು ಉಳಿಸುವುದಕ್ಕಾಗಿ ರಾಜನು ಬಲಿ ಕೊಡಲು ನಿರ್ಧರಿಸುತ್ತಾನೆ. ಜೀವಂತ ಕೋಳಿಯನ್ನು ಬಲಿಯಾಗಿ ಕೊಲ್ಲಲು ರಾಜನಿಗೆ ಕಷ್ಟವಾದ್ದರಿಂದ ಹಿಟ್ಟಿನಿಂದ ಮಾಡಿರುವ ಕೋಳಿ ಅಂದರೆ ಆರ್ಟಿಫಿಷಿಯಲ್ ಕೋಳಿಯನ್ನು ಬಲಿಯಾಗಿ ಕೊಲ್ಲಲು ತಾಯಿ ಚಂದ್ರಮತಿಯು ರಾಜನನ್ನು ಒಪ್ಪಿಸುತ್ತಾಳೆ. ಕೂಡಲೇ ತಾಯಿ ಚಂದ್ರಮತಿಯು ಸ್ಟ್ಯಾಚ್ಯೂ ಮಾಡುವವನ ಬಳಿ ಹೋಗಿ ಒಂದು ಹಿಟ್ಟಿನಿಂದ ಮಾಡಿರುವ ಕೋಳಿಯನ್ನು ತಯಾರಿಸಿ ತಂದಳು. ಮಕ್ಕಳೇ, ಹಿಟ್ಟಿನ ಕೋಳಿ ಅಂದರೆ ಏನು ಗೊತ್ತಾಯ್ತಾ ನಿಮಗೆ?
ನೀವು ಕ್ಲೇ ಯೂಸ್ ಮಾಡಿ ಡಿಫ್ರೆಂಟ್ ಶೇಪ್ಸ್, ಇನ್ಸೆಕ್ಟ್ಸ್, ಆ್ಯನಿಮಲ್ಸ್ ಎಲ್ಲ ಮಾಡ್ತಿರಲ್ವಾ, ಹಾಗೆ ಸ್ಟ್ಯಾಚ್ಯೂ ಮಾಡುವವನು ಹಿಟ್ಟಿನಿಂದ ಕೋಳಿಯನ್ನು ತಯಾರಿಸಿದನು. ಇದಕ್ಕೆ ಜೀವ ಇರುತ್ತಾ ಮಕ್ಕಳೇ? ಇಲ್ಲ ಅಲ್ವಾ? ಹಾಗಾಗಿ ರಾಜ ಇದನ್ನು ಕೊಲ್ಲಲು ಒಪ್ಪಿಕೊಂಡನು. ರಾಜ ಯಶೋಧರನು ಹಿಟ್ಟಿನ ಕೋಳಿಯನ್ನು ಕೊಲ್ಲುವಾಗ ಒಂದು ಕೋಳಿಯನ್ನು ಬಲಿ ಕೊಡುತ್ತಿದ್ದೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೋಳಿಯನ್ನು ಕೊಂದನು. ಇದು ಸಂಕಲ್ಪ ಹಿಂಸೆ ಮಕ್ಕಳೇ. ಇಲ್ಲಿ ಒಂದು ಹಿಟ್ಟಿನ ಕೋಳಿಯನ್ನೇ ಕೊಂದಿದ್ದರೂ ಸಹ ತಾನು ಆಲೋಚನೆಯಲ್ಲಿ ಹಿಂಸೆ ಮಾಡಿದೆ, ಅಂದರೆ ಇಮ್ಯಾಜಿನೇಷನಲ್ಲಿ ಕೋಳಿಯನ್ನು ಕೊಂದು ಹಿಂಸೆ ಮಾಡಿದೆ ಎಂದು ರಾಜ ಬೇಸರಗೊಂಡನು. ತನ್ನ ಮಗನಾದ ಯಶೋಮತಿಗೆ ರಾಜ್ಯವನ್ನು ನೀಡಿ ತಪಸ್ಸಿಗೆ ಹೊರಡಲು ನಿರ್ಧರಿಸುತ್ತಾನೆ. ಅದನ್ನು ತಿಳಿದ ಅಮೃತಮತಿಯು, ಅಯ್ಯೋ ದೇವ್ರೇ, ನಾನು ಮಾವಾಟಿಗನನ್ನು ಭೇಟಿ ಮಾಡುವ ರಹಸ್ಯ ಬಯಲಾಯಿತೇ ಎಂದು ಯೋಚಿಸಿ ತನ್ನ ಅತ್ತೆ ಚಂದ್ರಮತಿ ಮತ್ತು ಗಂಡ ಯಶೋಧರನನ್ನು ಕ್ರೂರ ಮನಸ್ಸಿನಿಂದ ಕೊಲ್ಲಲು ಯೋಚಿಸುತ್ತಾಳೆ. ಅವರನ್ನು ಭೋಜನಕ್ಕೆ ಆಹ್ವಾನಿಸಿ ಊಟಕ್ಕೆ ವಿಷ ಬೆರೆಸಿ ಅವರನ್ನು ಕೊಲ್ಲುತ್ತಾಳೆ. ಹೀಗೆ ಸತ್ತ ತಾಯಿ ಚಂದ್ರಮತಿ ಮತ್ತು ಮಗ ಯಶೋಧರ ಆಲೋಚನೆಯಲ್ಲಿ, ಅಂದರೆ ಇಮ್ಯಾಜಿನೇಷನ್ನಲ್ಲಿ ಹಿಂಸಾಚಾರವನ್ನು ಮಾಡಿದ್ದರಿಂದ ತಿರ್ಯಂಚ್ಗತಿಯಲ್ಲಿ ಜನಿಸುತ್ತಾರೆ, ಅಂದರೆ ಪ್ರಾಣಿಗಳಾಗಿ ಜನಿಸುತ್ತಾರೆ. ರಾಜ ಯಶೋಧರ ನವಿಲಾಗಿ ಹುಟ್ಟುತ್ತಾನೆ ಮತ್ತು ಅವನ ತಾಯಿ ನಾಯಿಯಾಗಿ ಹುಟ್ಟುತ್ತಾಳೆ. ಈ ನವಿಲು ಮತ್ತು ನಾಯಿ ಸತ್ತ ಮೇಲೆ ರಾಜ ಯಶೋಧರ ಮುಳ್ಳುಹಂದಿಯಾದನು ಮತ್ತು ಅವನ ತಾಯಿ ಹಾವು. ನಂತರ ಮೀನು ಮತ್ತು ಮೊಸಳೆಯಾದರು. ನಂತರ ಮೇಕೆ ಮತ್ತು ಎಮ್ಮೆ, ಕೊನೆಗೆ ಕೋಳಿ ಮತ್ತು ಕೋಳಿಗಳಾಗಿ ಅನೇಕ ಜನ್ಮಗಳಲ್ಲಿ ತಿರ್ಯಂಚ್ಗತಿಯಲ್ಲೇ ಜನಿಸಿದರು. ಮಕ್ಕಳೇ, ಈ ಕೋಳಿಗಳು ಎಲ್ಲಿ ವಾಸವಾಗಿರುತ್ತೆ ಗೊತ್ತಾ? ರಾಜ ಯಶೋಧರ ಅವರ ಮಗ ಯಶೋಮತಿಯ ಅರಮನೆ ತೋಟದಲ್ಲಿ ವಾಸವಾಗಿರುತ್ತೆ. ಈ 2 ಕೋಳಿಗಳಿದ್ದ ತೋಟದಲ್ಲೇ ಅಕಂಪನಾಚಾರ್ಯರು ಅಹಿಂಸೆಯ ಬಗ್ಗೆ ಪ್ರವಚನ ನೀಡುತ್ತಿದ್ದರು. ಒಂದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದರಿಂದ, ಅಂದರೆ ಸಂಕಲ್ಪ ಹಿಂಸೆ ಮಾಡಿದ್ದರಿಂದ ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ಹಲವಾರು ಜನ್ಮದಲ್ಲಿ ತಿರ್ಯಂಚಗತಿಯಲ್ಲಿ ಹುಟ್ಟಿದರು. ದುಃಖವನ್ನು ಅನುಭವಿಸಿ ಈಗ ಕೋಳಿಗಳಾಗಿ ಜನಿಸಿದ್ದಾರೆ. ಒಂದು ಹಿಂಸೆಯಿಂದ ಈ ರೀತಿಯ ದುಸ್ಥಿತಿ ಪಡೆಯಬೇಕಾಯಿತು ಎಂದು ಆಚಾರ್ಯರು ಉದಾಹರಣೆ ನೀಡಿದರು. ಇದನ್ನು ಕೇಳಿದ ಕೋಳಿಗಳಿಗೆ ತಮ್ಮ ಪೂರ್ವಜನ್ಮದ ತಪ್ಪು ಅರಿವಾಗಿ ಕೊಕೊಕ್ಕೋ ಎಂದು ಕೂಗಲು ಶುರು ಮಾಡಿದವು. ಈ ಶಬ್ದವನ್ನು ಕೇಳಿದ ರಾಜ ಯಶೋಮತಿಯು ತನ್ನ ರಾಣಿ ಕುಸುಮಾವಳಿಗೆ ಬಿಲ್ಲು ವಿದ್ಯೆಯನ್ನು ತೋರಿಸಲು ಕೋಳಿಗಳ ಕಡೆ ಬಾಣ ಬಿಟ್ಟನು. ಮಕ್ಕಳೇ, ಈ ರಾಜ ಯಶೋಮತಿ ಯಾರು ಅಂತ ನೆನಪಿದೆ ತಾನೆ? ರಾಜ ಯಶೋಧರ ಮತ್ತು ಅಮೃತಮತಿಯ ಮಗ. ಮತ್ತು ಈ ಕೋಳಿಗಳು ಯಾರು ಹೇಳಿ? ಪೂರ್ವಜನ್ಮದಲ್ಲಿ ಯಶೋಧರ ಮತ್ತು ಅವನ ತಾಯಿ ಚಂದ್ರಮತಿ ಅಲ್ವಾ? ಇಲ್ಲಿ ಮಗ ಯಶೋಮತಿಯು ತನಗೇ ಅರಿವಾಗದೆ ಕೋಳಿಗಳ ರೂಪದಲ್ಲಿರುವ ತನ್ನ ತಂದೆಗೆ ಮತ್ತು ಅಜ್ಜಿಗೆ ಬಾಣ ಬಿಟ್ಟನು. ಈ ಬಾಣವು ಕೋಳಿಗಳಿಗೆ ತಾಕಿ ಸತ್ತು ಹೋದವೇ, ಅಥವಾ ಪೂರ್ವಜನ್ಮದ ತಪ್ಪು ಅರಿವಾಗಿ ಅವರ ಪಶ್ಚಾತ್ತಾಪ ಪ್ರಜ್ಞೆ ಅವರನ್ನು ಕಾಪಾಡಿತೆ? ಇದನ್ನು ತಿಳಿಯಲು ಜೀವದಯಾಷ್ಟಮಿ ಭಾಗ 3 ವೀಕ್ಷಿಸಿ. ಜೈ ಜಿನೇಂದ್ರ. ಪ್ರಿಯ ವೀಕ್ಷಕರೇ, ಇಂದು ತಾವು ನಂದಗಾಂವ್ ಕ್ಷೇತ್ರ ದರ್ಶನವನ್ನು ಮಾಡಲಿದ್ದೀರಿ. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ಒಂದು ಪಟ್ಟಣ ನಂದಗಾಂವ್. ಇಲ್ಲಿ ಊರಿನ ಮಧ್ಯದಲ್ಲಿ
ಪಾರ್ಶ್ವನಾಥ ತೀರ್ಥಂಕರರ ಒಂದು ಭವ್ಯ ಹಾಗೂ ಸುಂದರವಾದ ವಿಶೇಷತೆಗಳನ್ನು ಒಳಗೊಂಡಿರುವ ಬಸದಿ ಇದೆ. ಈ ಬಸದಿಯನ್ನು ಸುಮಾರು 150 ವರ್ಷದ ಹಿಂದೆ ಕಟ್ಟಿಸಿದ್ದಾರೆ. ಈ ಬಸದಿಯ ವಿಶೇಷತೆ ಏನೆಂದರೆ ಈ ಬಸದಿಯ ಒಳಗಡೆ ಇರುವ ಸುಂದರವಾದ ತೈಲಚಿತ್ರಗಳು. ಬಸದಿಯ ಒಳಾಂಗಣ ಸಂಪೂರ್ಣವಾಗಿ ತೈಲಚಿತ್ರಗಳಿಂದ ಕಂಗೊಳಿಸುತ್ತಿದೆ. ಬಸದಿಯ ಮೇಲ್ಛಾವಣಿಯಲ್ಲಿಯೂ ಸಹ ತೈಲಚಿತ್ರಗಳನ್ನು ರಚಿಸಿದ್ದಾರೆ. ಈ ಚಿತ್ರಗಳು ಈಗಲೂ ಸ್ವಲ್ಪವೂ ಕೂಡ ಹಾಳಾಗಿಲ್ಲ. ಪುಟ್ಟ ಹಾಗೂ ಡಿಸೈನ್ಡ್ ಕನ್ನಡಿಗಳಿಂದ ಬಸದಿಯನ್ನು ಇನ್ನೂ ಸುಂದರವಾಗಿ ಕನ್ನಡಿಗಳಿಂದ ಕೂಡಿದ ಬಸದಿಯು ಇನ್ನೂ ಸುಂದರವಾಗಿ ಕಂಗೊಳಿಸುತ್ತಿದೆ. ಬಸದಿಯ ಒಳಗಡೆ ಮರದ ಕೆತ್ತನೆಗಳಿಂದ ಬಸದಿಯ ಅಂದವನ್ನು ಹೆಚ್ಚಿಸಿದ್ದಾರೆ. ಈ ಬಸದಿಯ ಮೂಲ ಪ್ರತಿಮೆ ಪಾರ್ಶ್ವನಾಥ ತೀರ್ಥಂಕರರು. ಇಲ್ಲಿ ಇನ್ನೂ ಅನೇಕ ತೀರ್ಥಂಕರರ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ಅದರಲ್ಲಿ ಪ್ರಮುಖವಾದದ್ದು ಬಾಹುಬಲಿ ವಿಗ್ರಹ. ಬಿಳಿ ಅಮೃತಶಿಲೆಯ ಈ ಪ್ರತಿಮೆ ನೋಡಲು ಬಲು ಸುಂದರವಾಗಿದೆ. ಇಲ್ಲಿ ಪಾರ್ಶ್ವನಾಥ ಸಹಿತವಾದ ಪಂಚಬಾಲಯತಿಗಳ ಪ್ರತಿಮೆ ಇದೆ. 24 ತೀರ್ಥಂಕರರ ಪಂಚಲೋಹದ ಅನೇಕ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ಇನ್ನೂ ಅನೇಕ ಅಮೃತಶಿಲೆಯ ಪ್ರತಿಮೆಗಳು ಇಲ್ಲಿ ವಿರಾಜಮಾನವಾಗಿವೆ. ಪಂಚಮೇರು ನಂದೀಶ್ವರ ದ್ವೀಪದ ಪ್ರತಿಕೃತಿ ತುಂಬ ಸುಂದರವಾಗಿದೆ. ಇನ್ನೊಂದು ವಿಶೇಷತೆ ಎಂದರೆ ಮಾನಸ್ತಂಭವು ಬಸದಿಯ ಒಳಗಡೆ ಇದೆ. ಈ ಬಸದಿಯ ಒಳಾಂಗಣ ಮತ್ತು ಹೊರಾಂಗಣ ನೋಡಲು ಬಹಳ ಮನೋಹರವಾಗಿದೆ ಮತ್ತು ನೋಡಿದ ಎಂಥವರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಆತ್ಮೀಯ ಬಂಧುಗಳೇ, ರತ್ನತ್ರಯ ಧಾರಾವಾಹಿಯಲ್ಲಿ ಜಾಹೀರಾತುಗಳನ್ನು ನೀಡಲು, ನಿಮ್ಮ ಶುಭಾಶಯಗಳನ್ನು ಪ್ರಸಾರ ಮಾಡಲು ಮತ್ತು ಪುಣ್ಯಾರ್ಜಕರಾಗಿ ಸಹಕರಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಸಕ್ತ ಬಂಧುಗಳು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ